ಈರುಳ್ಳಿ ಬೆಲೆ ಏಕಾಏಕಿ ಕುಸಿತಗೊಂಡಿದ್ದು ಈರುಳ್ಳಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯಲ್ಲಿ ಸಾಕಷ್ಟು ಜನ ರೈತರು ಈರುಳ್ಳಿ ಬೆಳೆಯುತ್ತಾರೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಈರುಳ್ಳಿ ಬೆಳೆಗೆ ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲಿ ಸಾವಿರಾರು ಎಕರೆಯಲ್ಲಿ ಈರುಳ್ಳಿ ಬೆಳೆ ಬೆಳೆದಿದ್ರು. ಆದರೆ ಇದೀಗ ಈರುಳ್ಳಿ ಬೆಲೆ ಏಕಾಏಕಿ ಕುಸಿತ ಕಂಡಿದ್ದು ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಸಾಲ ಸೋಲ ಮಾಡಿ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ದು ಇದೀಗ ಕೆಜಿಗೆ 4 ರಿಂದ 5 ರೂಪಾಯಿಗೆ ಕುಸಿದಿದ್ದು ರೈತರು ಕಂಗಾಲಾಗಿದ್ದು ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಕೂಡಲೇ ಸರ್ಕಾರ ಈರುಳ್ಳಿ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ನಾವು ಈರುಳ್ಳಿ ಬೆಳೆಯ ರೈತರು. ನಾವು ಈ ವರ್ಷ ಸುಮಾರು 2 ಎಕರೆಗೆ 1 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿ ಈರುಳ್ಳಿಯನ್ನು ಬೆಳೆದಿದ್ದೀವಿ. ಆದರೆ ಈ ವರ್ಷ ಬೆಳೆದ್ರೂ ನಮಗೆ ಕೈಗೆ ಹಣ ಸಿಗದಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈರುಳ್ಳಿ ರೈತರು ಕಡಿಮೆ ಆಗಿ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದ್ದು ಸರ್ಕಾರವು ರೈತರ ಹತ್ರ ಗಮನ ಹರಿಸಿ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಮಗೆ ಸದ್ಯಕ್ಕೆ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಬ್ಯಾಂಕ್ನಲ್ಲಿ ಹಣ ಒಡವೆ ಇಟ್ಟು ತಂದು ಸಾಲ ಮಾಡಿ ಈರುಳ್ಳಿ ಬೆಳೆದ್ರೂ ರೈತರಿಗೆ ಸಿಗದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಸಂಘಗಳಲ್ಲೇ ಸಾಲ ಮಾಡಿನೂ ಎಲ್ಲ ಖರ್ಚು ಮಾಡಿದ್ದೇವೆ. ದಯವಿಟ್ಟು ಸರ್ಕಾರವು ರೈತರ ಪರ ಸರ್ಕಾರ ಅಂತ ಹೇಳ್ತಲೇ ಇದೆ. ರೈತರ ಬಗ್ಗೆ ಗಮನ ಹರಿಸಿ ಬೆಂಬಲ ಬೆಲೆ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. 1 ಎಕರೆಗೆ ಕನಿಷ್ಠ ಅಂದರೂ 30 ರಿಂದ 40 ಸಾವಿರ 50 ಸಾವಿರವರೆಗೂ ಬರುತ್ತೆ. ಉಳುಮೆ ಮಾಡಿ ಎಲ್ಲ ರಟ್ಟೆ ಹೊಡೆದು ಬೀಜ ತಂದು ಬಿತ್ತುವಷ್ಟೊತ್ತಿಗೆ ನಮಗೆ ಕನಿಷ್ಠ ಅಂದರೆ 50 ಸಾವಿರ ರೂಪಾಯಿವರೆಗೆ ಬರುತ್ತೆ. ಕೂಲಿನ 50 ದಿನ ಕೂಲಿ ಜಾಸ್ತಿ ಆಗಿರೋದ್ರಿಂದ ನಮಗೆ ಈರುಳ್ಳಿ ಬೆಳೆಗೆ ಕೈ ಸಿಗ್ಬೇಕಂದ್ರೆ 50 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಈಗಿನ ಸರ್ಕಾರ ಕಮ್ಮಿ ಅಂದ್ರೂ ಈಗ 4 ರೂಪಾಯಿ 5 ರೂಪಾಯಿ ಇದು ಮಾರ್ಕೆಟ್ನಲ್ಲಿ ನಡೀತದೆ. 400 ರೂಪಾಯಿ 500 ರೂಪಾಯಿ ತುಂಡು 50 kg ಏನಂದ್ರೂ ನಮ್ಮ ಕೈಗೆ ಸಿಗೋದು ಕಡಿಮೆನೇ.